ಬೇರೆ ನಾನು ಪಂಚಾಯತಿ ಮೆಂಬರ್ ಒಬ್ಬ ಅವನೇ 5 ರೂಪಾಯಿ ತಿಂತೀನಿ, ಇನ್ನೊಬ್ಬ ಉಪ್ಪಾಗಿ ತಿಂತೀನಿ. ನಾವು ಅವ್ನು ಉಪ್ಪಾಗ ಪಕ್ಕದವನು ಹೇಳ್ತಾನಂತ ನಮ್ಮ ಲಾಸ್ಟ್ ಮಂತ್ ಸರ್ ಪಂಚಾಯತಿ ಸದಸ್ಯರು ಕೂಪನ್ ಹಾಕ್ತಾನೆ. ಅವ್ನಿಗೆ ನೋಡು ಮಾರಿಯಪ್ಪ ಹೆಂಗೈತೆ ಅಂತ ಅವ್ನ ಮನೆ ಹತ್ರ ನಾವು ಹೊಡಿತೀವಿ ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕ್ತಾನೆ ಪಂಚಾಯತಿ ಮೆಂಬರ್ ಗ್ರೂಪಲ್ಲಿ. ಒಂದು ಕಮ್ಮಿ ಕೊಟ್ಟಿದ್ದೀವಿ ಸೀರಿಯಸ್ ಆಗಿದೆ ಇದು ನೋಡಿ ಅಂತಂದ್ರೆ ಅಕ್ಷನಿಲ್ಲ ಸರ್. ಅವ್ರು ಏನು ಮಾಡೋದು ಒಬ್ಬೊಬ್ಬರು ಓಡಾಡ್ತಿರ್ತೀವಿ. ಯಾವ ಬೀಚ್ ಕುಟ್ಬಪ್ಪ ಯಾವ ಗೈಡೆ ಪಂಚ ಹೊಡೆದಿರೋವು ಆ ಪಕ್ಕದ ಹಳ್ಳಿಗೆ ಹೊಸಪುಲ್ಲುಗಳೇ ಬರಲಿ ಅವನು ಅಂತಂದ್ರೆ ಏನು ನಮ್ಮ ನಂದಲ್ಲ ಕೇಸ್ಗೆ ಏನೋ ಹೊಡೆದಾಟ ಆಗಿದೆ ಸರ್, ಏನಿಲ್ಲ ಸರ್. ಇದಕ್ಕೂ ಸೇರ್ತಾರೆ ನೋಡಿ ಸರ್, ಇದೆ ಹೆಂಗೆ ಕೈ ಹಂಗೆ ಅಂತ ನಾವು ನಡೆದು ಇವೆಲ್ಲ ಟೆನ್ಷನ್ ಬೆಳಿಗ್ಗೆ ಇದ್ದಾರೆ ಸರ್. ಇಡೀ ಹಳ್ಳಿನಲ್ಲಿ ಸರ್ ನಿಮ್ಮ ವ್ಯವಸ್ಥೆ ಇರೋದ ಇಲ್ವಾ? ನಾನು ಪತ್ರಿಕೆ ವ್ಯವಸ್ಥೆ ಇರ್ತಾನೆ, ನೀವು ಹಾಕ್ಕೊಡ್ತಾನೆ ಫೇಸ್ಬುಕ್ ಅಂತ. ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ರೆ ತೆಗೆದು ನೋಡಿ ಸರ್, ಅಲ್ಲಿರೋ ಅಕ್ರಮಗಳು ಹಾಕಿದ್ದಾರೆ ಹೊತ್ತು ನಾನೇನಾದ್ರು ಬೇರೆ ಏನಾದ್ರು ಸಮಾಜಕ್ಕೆ ಕೆಟ್ಟದಾಗುವಂತ ಹಾಕಿದ್ರೆ ಹೇಳಿ ನೋಡಿದ್ದೀವಿ. ಹಾಂ ಸರ್, ಏನು ಸರ್ ಅದು ಮಾಡಂಗಿಲ್ಲ ಸರ್. ಒಂದು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಬೇರೆ ಹೇಳ್ತಾ ಇದ್ರೆ ಅವರು ಚೇಂಜ್ ಆಗಿದ್ದಾರೆ ಈಗ. ಸೊ ಪ್ರಕಾಶ್ ಅಂತ ಬಂದಿದ್ದಾರೆ, ಒಳ್ಳೆ ಆಫೀಸರು, ಬದಲಾವಣೆ ಆಗ್ತದೆ. PPC ಚೇಂಜ್ ಮಾಡಿ ಸರ್, ಅವನೇನ ಸರ್ ಕಿಂಚಿನ ಅವ್ನು ಹೇಳ್ತಕ್ಕಂತಾರೆ. ನಾನು ಹೇಳಿದ್ರಲ್ಲ ಆ ವಿಷಯ ನಾನು ಚೆಕ್ ಮಾಡಿ ಸರ್. ನಮ್ಮ ಭಕ್ತರ ಮನೆ ಇರೋನ ಅವ್ನಿಗೂ ಕೊಡ್ತಾರೆ ಅಕ್ಕಿದ್ಗೆ. ನಮ್ಮ ಮನೆ ಹತ್ರ ಒಂದು ಅರ್ಧ ಗಂಟೆ ಕೂತಿರೋ ನಮ್ಮ ತಾಯಿ ಅರ್ಧ ನೋಡಿ ಎಲ್ಲರಿಗೂ ಸಂಬಂಧ ಜಾರಿ ಮಾಡುವಾಗ ಇವ್ರಿಗೂ ಮಾಡಲಿ. ನನಗೆ ಅಲ್ಲ ಜಾರಿ ಇಲ್ಲ ಸರ್. ಈಗ ನಾನು ಕೇಸ್ಗೆ ನನಗೆ ಅದಕ್ಕೂ ಸಂಬಂಧ ಇಲ್ಲ ಸರ್. ಏನು ಸರ್ ಎಷ್ಟು ದಿವಸ ಆಯ್ತು ಸರ್? 7 ತಿಂಗಳಾಯ್ತು ಅಲ್ಲೇ 3 ಇಯರಿಂಗ್ ಹೋಗಿಲ್ಲ ಸರ್. ಅಲ್ಲೇ ವಾರ ತಗೋಬರ್ತಾನೆ ಮುಂದಿನ ಸಲಿಗೆ ಅದೇ ಬಿಡೋದು. ಹಂಗಾದ್ರೆ ನಾನು ಆರೈಕೆ ಮಾಡಿ ಹೋಯ್ತೀನಿ ಸರ್. ಸಿಕ್ಕಾಬಟ್ಟೆ ಕ್ರೈಮು ನಮ್ಮದು ಜಾಸ್ತಿ ಈಗ ನೋಡ್ರಿ. ಈಗ ನಿನ್ನೆ ಏನು ಅದು 2 ದಿನ ಹಿಂದೆ ಏನೊಂದು ಮಚ್ಚಿಟ್ಟು ಬಂದಿರಲ್ಲ, ಇಬ್ಬರು ಆರೋಪಿ ಅರೆಸ್ಟ್ ಮಾಡ್ತಾರೆ. ಅವ್ರು ಯಾರ್ಯಾರು ಲಿಂಕ್ ಇದ್ದಾರೆ ಎಲ್ಲರೂ ಅರೆಸ್ಟ್ ಮಾಡ್ತೀವಿ. ಸೊ ನೀವು ಈಗೇನು ಹಾಕಿದ ತಕ್ಷಣ ನಾವು ಸಾಂಜೆ ಆಗ್ತು ಸರ್. ಸಾಂಜೆ ಆಗಿದ್ದ ಜನ ಹೇಳಕ್ಕೆ ಹಿಡಿಯವ್ರೆ ಪೊಲೀಸ್ ಅಮ್ಮ ನಂಬಿಕೆ ಇಲ್ಲ. ಆಯ್ತು, ಈಗ ಹೊಸ ನೀವೇ ಯಾರಾದರೂ ತಗೊಳ್ಳಿ, ಹೊಸ ಟೀಮ್ ಮಾಡಿದ್ದೀವಿ. ಡಾಕ್ಯುಮೆಂಟ್ ಕೊಡ್ತೀವಿ. ಇನ್ಸ್ಪೆಕ್ಟರ್ ಹೊಸಬ್ರು ಇದ್ದಾರೆ, ನೋಡಿ ಕೆಲಸ ನೋಡಿ, ಅವ್ರಿಗೊಂದು ಅವಕಾಶ. ಈಗ ಕೇಸ್ ಆಗಿರೋದು ಏನು ಮಾಡೋದು ಸರ್? ಈಗ ಕೇಸ್ ಹೋಗ್ಬೇಕು ನಾನು ರೆಗ್ಯುಲೇಷನ್ ಕೊಡ್ತೀನಿ. ಅವ್ನು ಆಫೀಸರ್ ಹಾಕಿರೋದು ಇಲ್ಲಾಂದ್ರೆ ನಂದೇನಾದ್ರು ಸರ್. ಈಗ DLS ಜಡ್ಜ್ ಅವ್ರಿಗೆ ಮಾತಾಡಿ, ಸೊ ನಿಮ್ಗೆ ಏನು ಅಸಿಸ್ಟೆನ್ಸ್ ಮಾಡಬೇಕೋ ಮಾಡ್ತಾರೆ ಅವರು. ನಮ್ಮ ಇದ್ರದಿಂದ ಮಾಡ್ತಾರೆ.